ಈ ಕರ್ಮ ಅನ್ನೋದು ಚಕ್ರದ ಹಾಗೆ, ಅದಕ್ಕೆ ಆದಿ ಅಂತ್ಯ ಏನು ಕಾಣೋದಿಲ್ಲ. ಯಾಕೆಂದ್ರೆ ಅದು ತೀರೋದೇ ಇಲ್ಲ, ಅದು ಸುತ್ತಾನೇ ಇರುತ್ತೆ. ನಾವು ಗಮನಿಸ್ಬೋದು, ಪುನಃ ಪುನಃ ನಾವು ದಿನ ಬೆಳಗಾದ್ರೆ ಕೆಲವು ನಿತ್ಯ ಕರ್ಮಗಳು ಅಂತಿರುತ್ತೆ, ಅವುಗಳನ್ನ ಮಾಡಲೇಬೇಕು. ಶರೀರ ಇರೋವರೆಗೂ ಈ ಕರ್ಮಗಳಿಂದ ಬಿಡುಗಡೆ ಅನ್ನೋದೇ ಇಲ್ಲ. ಹೀಗಿರುವಾಗ ಇನ್ನು ಕರ್ಮದಿಂದ ಬಿಡುಗಡೆ ಯಾವಾಗ ಆಗುತ್ತೆ? ಪರಮಾತ್ಮನ ಪಾದಪದ್ಮಗಳಲ್ಲಿ ಮನಸ್ಸನ್ನ ನಿಲ್ಲಿಸಿದಾಗ, ಪರಮಾತ್ಮನಲ್ಲಿ ಭಕ್ತಿ ಉಂಟಾದಾಗ ನಾವು ಕರ್ಮಗಳಿಂದ ಅಥವಾ ಕರ್ಮಗಳೆಂಬ ಮಹಾಪಾಶಗಳಿಂದ ಬಿಡುಗಡೆಯನ್ನು ಹೊಂದುತ್ತೀವಿ. ಕರ್ಮದಲ್ಲಿ ಆಸಕ್ತಿ ಇರುವಂತ ಜನರು, ರಜೋಗುಣ ಸಂಪನ್ನರು, ಅವರು ಕರ್ಮವನ್ನ ಮಾಡ್ತಾನೆ ಇರ್ತಾರೆ.